ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶ್ಯಾಮ್ ಬಂದ್ ಹೋದ್ಮೇಲೆ ನಾನು ನೀವು ಸಿಹಿ ವಟಾರಕ್ಕೆ ಹೋಗ್ಬಿಟ್ಟು ಬರ್ಬೇಕು. ಯಾ ಶೋರ್ ಸೀತಾ, ಈ ಥರ ಯಾರಿಗೂ ಆಗಬಾರ್ದು. ಬಟ್ ಆದರೂ ಒಂದು ಮಾತು ಹೇಳ್ತೀನಿ. ಈಗ ಸಿಹಿ ನಮ್ಮಿಂದ ದೂರ ಇರೋದನ್ನ ನಾವು ಸಹಿಸ್ಕೊಳ್ಳೋದಕ್ಕಾಗತ್ತಾ? ಸಿಹಿ ಬೋರ್ಡಿಂಗ್ ಸ್ಕೂಲಲ್ಲಿ ಇದ್ದಾಗಲೇ ನಾವು ಎಷ್ಟೆಲ್ಲ ಒದ್ದಾಡಿದ್ದೀವಿ. ಅದು ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಿದ್ದು. ಹಂಗಿರುವಾಗ ಪಾಪ ಶ್ಯಾಮ್ ಮತ್ತು ಶಾಲಿನಿಗೆ ಅವ್ರ ಮಗು ಬದುಕಿದೆ ಅಂತ ಗೊತ್ತಾಗಿದೆ. ಆದರೆ ಎಲ್ಲಿದೆ, ಯಾರ ಜೊತೆ ಇದೆ ಏನೂ ಗೊತ್ತಿಲ್ಲ ಸೀತಾ. ಇರ್ತೀರಾ ಅಲ್ವಾ? ಎಸ್ ಅಂದ್ರ? ಆದ್ರೆ ರಾಮ್, ಅಪ್ಪ ಅಮ್ಮಂಗೆ ಗೊತ್ತಿಲ್ದಿರೋ ಹಾಗೆ ಬಾಡ್ಗೆ ತಾಯಿ ಆ ಮಗುನ ಅವ್ರ ಹತ್ರ ಹೇಗೆ ಇಟ್ಕೊಳಕ್ ಸಾಧ್ಯ? ಈಗ ನನ್ನೇ ತಗೊಳ್ಳಿ. ಸೀತಾ ಪ್ಲೀಸ್, ನಿಮ್ಮನ್ನ ನೀವು ಯಾವುದೋ ಮಗುನ ಕತ್ಕೊಂಡು ಹೋದ ಬಾಡ್ಗೆ ತಾಯಿಗೆ ಕಂಪೇರ್ ಮಾಡ್ಕೊಂಬೇಡಿ. ಅಲ್ಲ, ನೀವೇನು ಯಾವುದೋ ಮಗುನ ನಿಮ್ಮ ಮಗು ಅಂತ ಸಾಕಿದ್ದೀರ? ಇಲ್ಲ ತಾನೆ? ಹೋಗಿರೋರ್ ಬಗ್ಗೆ ನೀವ್ಯಾಕೆ ಜಸ್ಟಿಫಿಕೇಶನ್ ಕೊಡ್ತಾ ಇದ್ದೀರಾ? ಇಷ್ಟು ವರ್ಷದಿಂದ ಮಗುನ ಸಾಕ್ತಿರೋಳು, ಅಟ್ಲೀಸ್ಟ್ ಒಂದಿನ ಆ ಮಗು ನಿಜವಾದ ಅಪ್ಪ ಅಮ್ಮ ಯಾರು, ಬದುಕಿದಾರ ಸತ್ತಿದಾರ ಅಂತ ಒಂದ್ಸಲಿಯಾರು ಯೋಚಿಸ್ಬೇಕಾಗಿತ್ತಲ್ವಾ? ಯಾರ್ದೋ ಬಗ್ಗೆ ಮಾತಾಡಿ ನಾವ್ಯಾಕೆ ಆರ್ಗ್ಯೂ ಮಾಡಬೇಕು? ಬನ್ನಿ, ಲೆಟ್ಸ್ ಗೋ ಹೋಮ್. ಏನಾಯ್ತು ಚಿಕ್ಕಿ? ನಿನ್ನ ಹತ್ರ ಏನು ಮುಚ್ಚಿಡೋದಕ್ಕಾಗಲ್ಲ ನೋಡು. ಅದರಲ್ಲೂ ಈ ಚಿಕ್ಕಿ ಒಂದು ಸಣ್ಣ ಸುಳ್ಳು ಹೇಳೋಕೆ ಹೋದ್ರೂ ಸಿಕ್ಕಾಕೊಂಡ್ಬಿಡ್ತೀನಿ ಅಲ್ವಾ? ಅಲ್ಲ ಚಿಕ್ಕಿ, ನನ್ನ ಹತ್ರ ನೀವು ಯಾಕೆ ಸುಳ್ಳು ಹೇಳಬೇಕು? ಏನೇ ಇದು, ಪ್ಲೀಸ್ ಟೆಲ್ ಮೀ, ಐ ಆಮ್ ದೇರ್ ಫಾರ್ ಯು. ಹೇಗೆ ಹೇಳೋದು ಗೊತ್ತಾಗ್ತಾ ಇಲ್ಲ ಅಪ್ಪು. ಸೀತಾ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾಳೆ ಕಣೋ. ಅವಳ ಕಣ್ಣಲ್ಲಿ ನಾನು ಕೆಟ್ಟವಳಾಗ್ಬಿಟ್ಟಿದ್ದೇನೆ. ಇದೆಲ್ಲ ಅವಳು ಅನ್ಕೊಂಡ ಹಾಗಲ್ಲ ಅಂತ ಅವಳಿಗೆ ಹೇಗೆ ತಿಳಿ ಹೇಳೋದು ಅಂತ ಯೋಚನೆ ಮಾಡ್ತಾ ಮಾಡ್ತಾ ನನಗೆ ನನ್ನ ಬಗ್ಗೆ ಅಸಹ್ಯ ಆಗ್ತಾ ಇದೆ ಅಪ್ಪು. ಎಲ್ಲ ಅರ್ಥ ಆಗುತ್ತೆ. ಸೀತಾ ಎಲ್ಲ ಹೇಳಿದ್ದಾರೆ. ಸೀಪುಟನ ಬೋರ್ಡಿಂಗ್ ಸ್ಕೂಲ್ಗೆ ಹೋಗೋದಕ್ಕೆ ಕನ್ವಿನ್ಸ್ ಮಾಡಿದ್ದು ನೀವೇ ಅಂತ ಸೀನೇ ಹೇಳಿದ್ರು. ಬಟ್ ಸ್ಟಿಲ್ ಹಿಂದೆ ಮುಂದೆ ಏನು ಗೊತ್ತಿಲ್ಲದೆ ಅದನ್ನ ರಾಂಗ್ ಆಗಿ ಜಡ್ಜ್ ಮಾಡ್ಬಾರ್ದಲ್ವಾ? ಸೀತಾನೇ ನಿಮ್ಮ ಹತ್ರ ಎಲ್ಲ ಮಾತಾಡಿದ್ದಾರೆ ಅಂತ ಅವರೇ ಹೇಳಿದ್ರು. ಎನಿವೇ ಈಗ ಸೀಪುಟ ನಮ್ ಜೊತೆನೇ ಇದ್ದಾಳಲ್ವಾ? ಐ ನೋ ಚಿಕ್ಕಿ, ನಾವಿಬ್ರು ಒಬ್ರಿಗೊಬ್ರು ಟೈಮ್ ಕೊಡಕ್ಕಾಗ್ತಿಲ್ಲ, ಹನಿಮೂನ್ಗೆ ಹೋಗಕ್ಕಾಗ್ತಿಲ್ಲ ಅಂತ ತಾತ ನಿಮ್ ತಲೆ ತಿಂದಿರ್ತಾರೆ. ಅದಕ್ಕೋಸ್ಕರ ನೀವು ಅವಳನ್ನ ಬೋರ್ಡಿಂಗ್ ಸ್ಕೂಲ್ ಹೋಗೋದಕ್ಕೆ ಪ್ರೆಷರ್ ಹಾಕಿರ್ತೀರಿ. ಎಲ್ಲ ಅರ್ಥ ಆಗುತ್ತೆ. ಈಗ ಹೇಗಿದ್ರು ಸಿ ನಮ್ ಜೊತೆನೇ ಇದ್ದಾಳಲ್ವಾ, ಮತ್ತಿನ್ಯಾಕೆ ಟೆನ್ಷನ್? ನಮ್ಮನ್ನ ಬಿಟ್ಟು ಅವಳಿನ್ನೆಲ್ಲೂ ಹೋಗೋದಿಲ್ಲ ಚಿಕ್ಕಿ. ಹಾಗಲ್ಲ ಅಪ್ಪು, ಮದುವೆ ಟೈಮಲ್ಲಿ ಸೀತನ್ಗೆ ಇನ್ನೊಂದು ಮಗು ಇಷ್ಟ ಇರಲಿಲ್ಲ ಕಣೋ. ಹಾಗಂತ ಆ ವಿಷಯನ ನನ್ನ ತಾತನ ಹತ್ರ ಹೇಳಿದ್ರೆ ನಿಮ್ಮಿಬ್ಬರು ಮದುವೆ ನಡೀತಾ ಇತ್ತ? ನನಗೆ ನನ್ನ ಮಗನ ಪ್ರೀತಿ ಮುಖ್ಯ ಆಗಿತ್ತು, ನನ್ನ ಮನೆ ಮುಖ್ಯ ಆಗಿತ್ತು. ಅದಕ್ಕೆ ಹಾಗೆಲ್ಲ ಮಾಡಿದೆ. ಇಲ್ಲೋಡು, ಸತ್ಯವಾಗ್ಲೂ ನನಗಿನ್ನು ಯಾವ ಕೆಟ್ಟ ಉದ್ದೇಶನೂ ಇರಲಿಲ್ಲ ಅಪ್ಪು. ಆದ್ರೆ ಸೀತಾ ಇದನ್ನೆಲ್ಲ ತಪ್ಪಾಗಿ ತಿಳ್ಕೊಂಡಿದ್ದಾಳೆ, ನನ್ನನ್ನು ಅಪಾರ್ಥ ಮಾಡ್ಕೊಂಡಿದ್ದಾಳೆ. ಆದ್ರೆ ನನ್ನಿಂದ ಸಹಿಸ್ಕೊಳಕ್ ಆಗ್ತಿಲ್ಲ ಅಪ್ಪು. ಇಲ್ಲಿ ನೋಡಪ್ಪು,
ಈ ಮನೆಗೆ ಮರಿ ಮೊಮ್ಮಗು ಅಂತಂದ್ರೆ ಅದು ಸಿಹಿನೇ. ಆದ್ರೆ ಸೀತಾ ಇನ್ನೊಂದು ಮಗು ಬೇಕು ಅಂತ ನಿರ್ಧರಿಸಿದಾಳೆ ಅಂತಂದ್ರೆ ಅದಕ್ಕೆ ನಾನು ಒಪ್ಕೋತೀನಿ ಕಣೋ. ನಿನ್ನ ಮಗುನ ಎತ್ತಾಡಿಸ್ಬೇಕು ಅಂತ ನನಗಿರಲ್ವಾ ಅಪ್ಪು? ಐ ನೋ ನೀವೇನು ಅಂತ ನಂಗೆ ಗೊತ್ತು. ಸೀತಾ ಅವ್ರೇನು ತಪ್ಪು ತಿಳ್ಕೊಂಡಿರಲ್ಲ. ಅಕಸ್ಮಾತ್ ಅವ್ರೇನಾದ್ರು ತಪ್ಪು ತಿಳ್ಕೊಂಡಿದ್ರೆ ನಾನು ಅವ್ರಿಗೆ ಅರ್ಥ ಮಾಡಿಸ್ತೀನಿ. ಡೋಂಟ್ ವರಿ. ನನಗೆ ಈಗೊಂಥರ ಸಮಾಧಾನ ಆಯ್ತು ಕಣೋ. ನಿನ್ನ ಹತ್ರ ಹೀಗೆ ಓಪನ್ ಆಗಿ ಮಾತಾಡೋ ಹಾಗೆ ಸೀತನ ಹತ್ರ ಮಾತಾಡೋದಕ್ಕೆ ಆಗೋದಿಲ್ಲ. ಥ್ಯಾಂಕ್ಸ್ ಅಪ್ಪು. ಸೀತಾ ಇಸ್ ಅ ವೆರಿ ಸೆನ್ಸಿಬಲ್ ಲೇಡಿ. ಅವರೆಲ್ಲ ಅರ್ಥ ಮಾಡ್ಕೋತಾರೆ. ನೀವು ಆರಾಮಾಗಿರಿ. ನನ್ಗೆ ಬೆಳಿಗ್ಗೆಯಿಂದ ಸೀತಾ ಅವರು ಕಾಣಿಸ್ಲಿಲ್ಲ. ಸೊ ನಾನು ಹೋಗಿ ಅವ್ರನ್ನ ಕರ್ಕೊಂಡ್ಬಂದ್ಬಿಡ್ತೀನಿ. ಕೆಲವೊಂದು ವಿಷಯನ ಅಲ್ಲಲ್ಲೇ ಕ್ಲಿಯರ್ ಮಾಡ್ಕೊಬಿಡ್ಬೇಕು. ಸ್ವಲ್ಪ ಟೈಮ್ ಕೊಟ್ರೆ ಸುಮ್ಮನೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಯು ಡೋಂಟ್ ವರಿ ಚಿಕ್ಕಿ, ಐ ವಿಲ್ ಹ್ಯಾಂಡಲ್ ಇಟ್. ರಿಲ್ಯಾಕ್ಸ್. ಶ್ಯಾಮ್, ನಾವ್ ರಾಮ್ ಮನೆಗೆ ಹೋಗ್ತಿದ್ದೇವಾ? ಹೌದು ಶಾಲು, ಬರ್ತಿದೀವಿ ಅಂತ ಹೇಳಿದ್ದೀನಿ. ಅಲ್ಲ ಶ್ಯಾಮ್, ನಾವ್ ಈಗ ಯಾಕೆ ರಾಮ್ ಮನೆಗೆ ಹೋಗ್ಬೇಕು? ಬೇರೆ ಮನೆ ಹುಡುಕ್ಬೋದಲ್ವಾ? ಈ ತರ ಯಾರ್ದೋ ಮನೆಗೆ ಹೋಗೋದು ಏನ್ ಚೆನ್ನಾಗಿರುತ್ತೆ ಹೇಳು? ಶಾಲಿನಿ ಪ್ಲೀಸ್, ನಾವೇನು ಇರೋದಕ್ಕೆ ಮನೆ ಇಲ್ಲ ಅಂತ ಅವ್ರು ರಾಮ ಮನೆಗೆ ಹೋಗ್ತಾ ಇಲ್ಲ. ಇವತ್ತು ಗಣೇಶ ಹಬ್ಬ, ಹಬ್ಬಕ್ಕೆ ಬರಲೇಬೇಕು ಅಂತ ತುಂಬ ಕರೆದಿದ್ದಾನೆ. ನಾವು ತಾತನ ಬರ್ಡೇನು ಮಿಸ್ ಮಾಡ್ಕೊಂಡಿದ್ದೀವಲ್ಲ, ಹಾಗಾಗಿ ಇವತ್ತು ಹೋಗೋಣ. ಅಲ್ಲಿಂದ ಬಂದ ಮೇಲೆ ನಮ್ಮ ಮನೆ ಹುಡ್ಕೋಣ. ಬಟ್ ಶ್ಯಾಮ್, ಪ್ಲೀಸ್ ಶಾಲಿನಿ, ಇವತ್ತು ರಾಮ ಮನೆಗೆ ಹೋಗೋದು ಬೇಡ ಅಂತ ಮಾತ್ರ ಹೇಳಬೇಡ. ನೋಡು, ನಮಗೆ ಅಂತ ಈ ಊರಲ್ಲಿರೋದು ರಾಮ್ ಫ್ಯಾಮಿಲಿ ಮಾತ್ರನೇ. ಆ್ಯಂಡ್ ಇವತ್ತು ನಾವು ಹೋಗಲಿಲ್ಲ ಅಂತಂದರೆ ಅವ್ನು ತುಂಬ ಬೇಜಾರು ಮಾಡ್ಕೋತಾನೆ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಯು ನೋ ವಾಟ್, ರಾಮ್ ನಮ್ಮ ಮಗಳನ್ನ ಹುಡ್ಕೋದಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾನೆ. ಅನಂತಲಕ್ಷ್ಮಿಯವರಂತೂ ಯಾವುದೇ ರೀತಿಯಲ್ಲೂ ನಮ್ಗೆ ಹೆಲ್ಪ್ ಮಾಡೋದಿಲ್ಲ ಅಂತ ಅವ್ರು ಮಾತಾಡೋ ರೀತಿಯಲ್ಲೇ ಗೊತ್ತಾಯ್ತು. ಆ್ಯಂಡ್ ಇಷ್ಟು ವರ್ಷ ಬಿಟ್ಟು ನಾವು ಅವ್ರ ಹತ್ರ ಹೋಗಿ ಆ ಸರೋಗೇಟ್ ಮದ ಡೀಟೇಲ್ಸ್ ಕೊಡಿ ಅಂತಂದರೆ ಅವರಾದ್ರೂ ಹೇಗೆ ಕೊಡ್ತಾರೆ ಹೇಳು? ಅವ್ರಿಗೂ ಪ್ರೊಫೆಷನಲ್ ಎಥಿಕ್ಸ್ ಅಂತ ಇರುತ್ತೆ ಅಲ್ವಾ? ಆ್ಯಂಡ್ ಒಬ್ಬ ಡಾಕ್ಟರ್ ಆಗಿ ನಾನು ಅದನ್ನ ಎಕ್ಸ್ಪೆಕ್ಟ್ ಮಾಡೋದು ಅವರಿಂದ ತಪ್ಪಾಗುತ್ತೆ. ಯು ರೈಟ್ ಶ್ಯಾಮ್. ನಾವು ಅನಂತಲಕ್ಷ್ಮಿ ಹತ್ರ ಹೋಗೋದಕ್ಕಾಗಲ್ಲ, ಹೋಗೋದು ಬೇಡ. ಬಟ್ ಅವ್ರ ಹೆಲ್ಪ್ ಇಲ್ಲದೆ ಮಗುನ ಹುಡ್ಕೋದಾದ್ರೂ ಹೇಗೆ? ದಟ್ಸ್ ನಿಯರ್ಲಿ ಇಂಪಾಸಿಬಲ್. ನಾವೀಗ ಹುಡುಕಾಟ ಬಿಟ್ಬಿಡೋದು ಬೆಟರ್ ಅನ್ಸುತ್ತೆ. ನೇಶ, ಅದು ಹುಡ್ಕೋದು ಹೇಗೆ ನಿಲ್ಸಕ್ಕಾಗತ್ತೆ ಹೇಳು? ನಾವು ಹುಡ್ಕೋಕೆ ಹೋಗ್ತಿರೋದು ನಮ್ಮ ಮಗಳನ್ನ. ಆ್ಯಂಡ್ ನಮ್ಗಳು ಬೇಕು ಅಲ್ವಾ? ರಾಮ್ಗೆ ಈ ಊರಲ್ಲಿ ಎಲ್ಲ ಥರದ ಕಾಂಟ್ಯಾಕ್ಟ್ಸ್ ಇದೆ. ಅವನು ನಮ್ಗೆ ಸಹಾಯ ಮಾಡೇ ಮಾಡ್ತಾನೆ, ನನಗೆ ಪ್ರಾಮಿಸ್ ಮಾಡಿದ್ದಾನೆ. ಓಹ್ ಗಾಡ್, ಮಗು ಸಿಗೋ ತನಕ ಇವನು ಬಿಡಲ್ಲ ಅನ್ಸುತ್ತೆ. ಈ ಹುಡುಕಾಟದಲ್ಲಿ ನಾನು ಹೇಳಿದ ಸುಳ್ಳೇನಾದ್ರೂ ಆಚೆ ಬಂದ್ರೆ ಏನು ಮಾಡೋದು? ನನಗೆ ನಂಬಿಕೆ ಇದೆ ಶಾಲು, ಈ ದಾರಿ ನಮ್ಮ ಮಗಳ ಹತ್ರ ನಮ್ಮನ್ನ ಕರ್ಕೊಂಡೋಗಿ ಸೇರ್ತತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.